ಮಲ್ಲಮ್ಮ ಓರಿ ನೀವು ನಾವು ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀರಾ? ಅಯ್ಯಪ್ಪರೇ He saw her talking and he liked the way she was talking. That's how everything started. ನಿಮ್ ಮನೆಗೆ ಯಾವಾಗ ನೆಂಟರು ಬಂದಿದ್ರ ಅಷ್ಟು ಜನ? ಬಂದಿವ್ರಿ 15 ಜನ. ಟಾಯ್ಲೆಟ್ಗೆಲ್ಲ ಎಲ್ಲ ಹೋಗೋರು? ನಮ್ಮ ಬಾತ್ರೂಮ್ ಮಾಡಿವ್ರಿ ಮೊನ್ನೆ 20 ಜನಕ್ಕೂ. ಒಬ್ರು ಸುಮ್ಮನೆ ಒಮ್ಮೆ ಹೋಗ್ತಾರ. ಇದು ವೀಕೆಂಡ್ಗೆ ಹಾಕೋದಕ್ಕ ಸುದೀಪ್ ಸರ್ ಬಂದಾಗ ಹಾಕದ್ರಿ ಈ ತರ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀರಾ? ಓಕೆ ಓಕೆ ಕಾಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್. ವೋಟ್ ಹಾಕಿ ಓಟ್ ಹಾಕ್ರಿ, ಸಪೋರ್ಟ್ ಮಾಡ್ರಿ, ಗೆಲ್ಲಿಸ್ರಿ ಅಷ್ಟೇ. ಸರ್ಪ್ರೈಸ್ ಸರ್ಪ್ರೈಸ್. ಹಲೋ ರೀ, ಮಲ್ಲಮ್ಮ, ಯಾವಾಗ ಬಂದ್ರಿ? ನಾವ್ ಯಾವಾಗೋ ಬಂದ್ವಿ. ರೀ. ಒಂದ್ ವಿಷಯ ಗೊತ್ತಾ? ಏನ್ರಿ ವಿಷಯ ಗೊತ್ತಿಲ್ಲ, ಹೇಳಿದ್ರೆ ಗೊತ್ತಾಗ್ತಾರಿ. ಅಲ್ವಾ? ಹೇಳ್ರಿ. ಒಂದು ಬೊಂಬಾಟ್ ಸುದ್ದಿ ಇದೆ ನಿಮಗೆ. ಏನು ರೀ? ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಇದನ್ನ ಹೇಳೋದಕ್ಕೆ. ನೀವು ಗೆಸ್ಟ್ ಮಾಡಿ ಏನಿರ್ಬೋದು ಅಂತ. ಏನಿರ್ಬೋದ್ರಿ? ಏನಿರ್ಬೋದು ಹೇಳಿ. ಏನಿರ್ಬೋದ್ರಿ? ಏನು ಸಣ್ಣ ಪಾತ್ರ ಧಾರಾವಾಹಿದಾಗ ಕರ್ಕೋಬೇಕು ನಿಮ್ಮನ್ನ. ನಮ್ನ ರೀ. ಯಾವ ಧಾರಾವಾಹಿಗೆ ಹೋಗ್ತೀರಾ ಕರ್ಕೊಂಡ್ರೆ? ಭಾರ್ಗವಿ ಧಾರಾವಾಹಿಗೆ. ಅಲ್ಲಿ ಚೀರಿಗೆ ಬೆಂಕಿ ಹಚ್ಚತಾಳಲ್ಲ, ಅವಾಗ ಹೊಡಿಲಕ್ಕ ಅಲ್ಲಿರೋ ಕಣ್ಣು ಮುಚ್ಕೊಂಡು ಇದ್ ಮಾಡ್ತಿರಲ್ಲ ಅಲ್ವಾ? ಹಿಂದೆ ಕಳಸ ಹಿಡಿತಾ ಎಲ್ಲ ವಿಲನ್ಗಳೇ ಇದ್ದಾವೆ, ನೀವೊಬ್ರು ಇಲ್ಲನ್ಗಳೇ ಇದಾರೆ. ಪಾಸಿಟಿವ್ ಪಾತ್ರ ಅಲ್ವಾ? ಅದ್ರಾಗ ಇದ್ದವ್ರೆ ಚಲೋರ್ 3 ಮಂದಿ. 3 ಮಂದಿ ಇದ್ದಾರೆ ಅಲ್ವಾ? ಓಕೆ, ಅದ್ ಬಿಟ್ಟಾಕಿ. ಇವಾಗ ವಿಷಯ ಏನಂತ ಗೊತ್ತಾ? ಗೊತ್ತೇ. ಏನ್ ಹೇಳ್ರಿ ಮಲ್ಲಮ್ಮ? ಓರಿ ನೀವು ನಾವು ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀರಾ? ಅಯ್ಯಪ್ಪರೇ, ನಮ್ಗೆ ಯಾರು ಕರ್ಕೋತಾರ ಬಿಡ್ರಿ. ಅಲ್ಲಿ ಕರ್ಕೊಳಲ್ವಾ? ಹಳ್ಳಿ ಮಂದಿಗೆಲ್ಲ ಹ್ಮ್? ಅಲ್ಲಿ ಇಟ್ಟು ಚಡ್ಡಿ ಹಾಕೋರ ಹುಡುಗಿಯರಿ ಕರ್ಕತಾರ. ನಮ್ಮಂತವ್ರನ್ನ ಯಾರು ಕರ್ಕೋತಾರ ಬಿಡ್ರಿ ಅಲ್ಲಿ. ಕರ್ಕೊಂಡ್ರೆ ಯಾಕಂದ್ರೆ ಅವತ್ತೊಂದ್ಸಲ ವಿಡಿಯೋದಲ್ಲಿ ಹೇಳಿದ್ರಲ್ಲ ಕರ್ಕೋತೀರಾ ಅಂತ. ಹೇಳಿದ್ದೇವೆ. ಮೋಸ್ಟ್ಲಿ ಅವ್ರು ಕೇಳಿಸ್ಕೊಂಡ್ರು ಅನ್ಸುತ್ತೆ. ಹೌದ್ರಿ? ಏನಂತೀರಾ? ಕೇಳಿಸ್ಕೊತಾರ. ನಾನು ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲೂ ಮಾತಾಡಿದ್ದೆ ಇದ್ರ ಬಗ್ಗೆ. ಮ್ಯಾನಿಫೆಸ್ಟೇಷನ್ ಹೆಂಗ್ ವರ್ಕ್ ಆಗತ್ತೆ ಅಂತ. ಸೊ ನೀವು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ರಾಜೇಶ್ ಸರ್ಗೆ, ಆಮೇಲೆ ಪಲ್ಲವಿ ಮೇಡಮ್ಗೆ, ಆಮೇಲೆ ನಿಮ್ಮನ್ನ ಇಷ್ಟಪಡ್ತಿರೋ ಜನರಿಗೆ. ಇವಾಗ ನಂಬಿದೀರಾ ನೀವು? ಕರ್ಕೋಬೋದಾ? ಯಾಕೆ ಕರ್ಕೋತಾರ? ನಮ್ಮಂತ ಒಳ್ಳೆಯವ್ರಿಗೆಲ್ಲ ಯಾರು ಕರ್ಕೋತಾರಿ? ಅದನ್ನ ಪ್ರೂವ್ ಮಾಡ್ಬೇಕು ಮಲ್ಲಮ್ಮ. ಪ್ರೂವ್ ಏನ್ ಮಾಡ್ಬೇಕ್ರಿ? ನಾರ್ಮಲ್ ಪೀಪಲ್ ಹೋಗ್ಬೋದು ಅಂತ, ಬರೀ ಆಕ್ಟರ್ಸ್ ಸೆಲೆಬ್ರಿಟೀಸ್ ಮಾತ್ರ ಅಲ್ಲ, ನಮ್ಮಂತವ್ರು ಹೋಗ್ಬೋದು ಅಂತ. ನೀವು ಹೋದ್ರೆ ಪ್ರೂವ್ ಮಾಡ್ಬೋದು. ನಿಮ್ಗೆ ಹೋಗೋದಕ್ಕೆ ಇಷ್ಟ ಇದೆಯಾ? ಕೊಟ್ರು ಹೋಗೋದಕ್ಕೆ ಇಷ್ಟ ಆಗ್ಬಿಡ್ರಿ. ಕೊಡ್ಬೇಕಲ್ರಿ ಅವರು. ವಿಡಿಯೋ ಮಾಡಾಕ್ರಿ ಅಂತಾರಲ್ಲ, ಹಂಗೆ ಹೇಳಿದ್ರು ತಗೋಬಹುದ್ರಿ ಅಲ್ವಾ? ಸುದೀಪ್ ಸರ್ ನೋಡಿ ನಿಮ್ಮ ಒಂದು ಏನೋ ಆಕ್ಟಿವ್ನೆಸ್ ನೋಡಿ ಇಷ್ಟ ಆದ್ರೆ ತಗೋಬಹುದು ಅಲ್ವಾ? ಎನಿವೇಸ್, ನೀವು ನಾವು ಸೆಲೆಕ್ಟ್ ಆಗಿದ್ದೀರಾ ನಿಜವಾಗ್ಲು? ನಿಜವಾಗ್ಲೂ ಕರೆ ಹಾಗೆ ನಂಬ್ತೀರಾ ನನ್ನ? ನಂಬ್ತೀರಿ ನಿಮ್ನ ಅಲ್ವಾ? ನಂಬಲಾರ್ದು ಯಾರಿಗೂ. ಕಂಗ್ರ್ಯಾಚುಲೇಷನ್ ಮಲ್ಲಮ್ಮ. ಫೈನಲಿ ನಿಮ್ಮ ಅಟ್ಲೀಸ್ಟ್ ಒಂದು ಈ ಏಜ್ ಅಲ್ಲಿ ನೀವು ರೆಕಗ್ನೈಸ್ ಆಗ್ತಾ ಇದ್ದೀರಾ. ತುಂಬಾ ಖುಷಿ ಆಗತ್ತೆ. ನಂಬಕ್ ಆಗ್ತಿದ್ಯಾ? ನೀವ್ ಹೇಳಿದ್ಮೇಲೆ ನಂಬದ್ರಿ ಅಲ್ವಾ? ನಾನು ಏನ್ ಹೇಳಿದ್ರು ನಂಬ್ತೀರಾ? ನಂಬ್ತೀರಿ. ನೀವು ಬಾಯಲ್ಲಿ ಡುಮ್ಕ್ ಅಂದ್ರೆ ಡುಮ್ಕ್. ಅಯ್ಯೋ, ಕಂಗ್ರಾಚುಲೇಷನ್ಸ್ ಮಲ್ಲಮ್ಮಂಟಿ, ಬಿಗ್ ಬಾಸ್ ಹೋಗ್ತಾ ಇದ್ದೀರಾ? ಮಾಸ್ಟರ್ ಏನ್ ಕಾಣ್ತಾ ಇದೆ? ಎಲ್ಲರೂ ನೋಡ್ರಿ. ಅಮೀರ್ ಖಾನ್ ನಾನು ಸೆಲೆಕ್ಟ್ ಆದೆ, ಬಿಗ್ ಬಾಸ್ ಸೆಲೆಕ್ಟ್ ಆದೆ. ಅವ್ರು ಇನ್ನೂ ಕಂಗ್ರಾಚುಲೇಷನ್ ಹೇಳೋ ಮುಂಚೆನೆ ಥ್ಯಾಂಕ್ ಯು ನಾ. ಸರಿ ಓಕೆ. So doc, her name is Mallamma. She's 58 years old. She's a YouTuber, as in she's popular because she speaks very well. ಹಿಂದಿ ಬರುತ್ತಾ? ನೀವು ಹಿಂದಿ ಮಾತಾಡ್ಬೋದಾ? ಹಿಂದಿ ಬರಲ್ಲ ರೀ, ಕನ್ನಡ ಬಿಟ್ಟು. ಸರಿ. ಸೊ ನೀವು ಇವಾಗ ಏನ್ ಯೂಟ್ಯೂಬ್ ಅಲ್ಲಿ ಮಾಡ್ತೀರಾ, ಇದನ್ನ ನೀವು ಏನಕ್ಕೆ ಮಾಡ್ತೀರಾ? ಹೇಗ್ ಶುರು ಆಯ್ತು? ಇದು ನಮ್ಮ ಮನೆ ಸರ್ ಮಾಡಿದ್ರಿ. He saw her talking and he liked the way she was talking. That's how everything started. Then he just posted on his story and people started admiring and liking her video. Then we decided we will do one Insta page for her. Then we started with Mallamma Talks. ನಿಮಗೆ ಅರ್ಥ ಆಗದೆ ಇರೋ ತರ ಅನ್ಸುತ್ತೆ ಅಂದ್ರೆ ಬೇಡ ಈ ಶೋ, ನನಗೆ ಒಂದು ಬರುತ್ತೆ ಮನಸ್ಸಿಗೆ ಎಲ್ಲರೂ ಹಂಗೆ ಮಾಡಿದಾಗ. ಆ ಟೈಮಲ್ಲಿ ನೀವು ಹೋಗಿ ಕ್ಯಾಮ್ರಾ ಹತ್ರ ಹೇಳಬೇಕು, ನನಗೆ ಡಾಕ್ಟ್ರು ಹೆಲ್ಪ್ ಬೇಕು. ನಂಗೆ ಹೇಳಿದ್ರಲ್ಲ ಅವತ್ತು ವಿಡಿಯೋ ಕಾಲಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ, ಅವ್ರ ಹೆಲ್ಪ್ ನಂಗೆ ಬೇಕು, ನಂಗೆ ಇಲ್ಲಿರೋಕೆ ಆಗ್ತಿಲ್ಲ, ಇದು ನೀವು ಹೇಳಬೇಕು. ಎಷ್ಟು ಖುಷಿ ಆಗ್ತಾ ಇದೆ? ಭಾಳ ಖುಷಿ ಆಗ್ತದೆ. ಅಲ್ಲ, ಇವಾಗ ಬಿಗ್ ಬಾಸ್ಗೆ ಹೋದ್ರೆ ನಿಮ್ಗೆ ಏನಕ್ಕೆ ಓಟ್ ಹಾಕ್ಬೇಕು ನಾವು?
ಗೆದಿಲಾಕ ಗೆಲ್ಲಕ್ ಅದು ಗೆದ್ಯಾರ ಅಂತ ಬರ್ತದಲ್ಲ. ಬಿಗ್ ಬಾಸ್ ಮನೇಲಿ ಒಂದ್ 15 ಜನ ಇರ್ತಾರೆ. ನೀವ್ ಯಾವಾಗಾದ್ರೂ ಹಂಗ ಒಂದ್ 15 ಜನರ ಮಧ್ಯೆ ಎಲ್ಲಾದ್ರೂ ಇದ್ದೀರಾ? ನಿಮ್ ಮನೆಗೆ ಯಾವಾಗ ನೆಂಟರು ಬಂದಿದ್ರ ಅಷ್ಟು ಜನ? ಬಂದಿವ್ರಿ 15 ಜನ. 15 ಜನ ಮೊನ್ನೆ ಬಂದಿವ್ರಿ. 20 ಜನ. ಏನೇನ್ ಮಾಡಿದ್ರಿ? ಹೋಳಿಗೆ, ಹುಗ್ಗಿ, ಅನ್ನ, ಸಾರು. ಮೊನ್ನೆ ನಮ್ ಸಸಿ ಬಿತ್ತರೆ ಇಟ್ಕೊಳಕ್ ಬಂದಿದ್ರಿ. ಟಾಯ್ಲೆಟ್ಗೆಲ್ಲ ಎಲ್ಲ ಹೋಗೋರು? ನಮ್ ಬಾತ್ರೂಮ್ ಮಾಡಿವ್ರಿ ಮೊನ್ನೆ. 20 ಜನಕ್ಕೂ? ಒಬ್ರೊಬ್ರು ಸುಮ್ಮನೆ ಒಮ್ಮೆ ಹೋಗ್ತಾರ. ಅಲ್ಲ ಎಲ್ರಿಗೂ ಒಂದೇ ಟೈಮಲ್ಲಿ ಬಂದು ಮಮ್ಮ ಈಗ ನಿಮ್ಗಲ್ಲಿ ಊಟ ಹಾಕಿ ಉಪವಾಸ ಇಡ್ತಾರೆ, ಅದೆಲ್ಲ ಓಕೆನಾ? ಏನ್ ಮಾಡ್ತೀರಾ? ಎಷ್ಟ್ ದಿನ ಇಡ್ತೀರಾ ಉಪವಾಸ? ಉಪ್ಪಸಿಗೆ ಅವ್ರು ಕೊಡವಂದ್ರೆ ಯಾರು ಎಲ್ಲರಿಗೂ ಉಪ್ಪಸ ಇರ್ತದೆ. ಕೊಡಲ್ಲ. ನಿಮ್ಗೇನು ಇಡಲ್ಲ? ಏನ್ ಮಾಡ್ತೀರಾ? ಅವ್ರಕ್ಕಿಂತ ಮುಂಚೆಗೆ ನಾನು ತಿಂದ್ಬಿಡೋದು ಅಷ್ಟೇ. ಅಲ್ಲಿ ಒಂದ್ ಫ್ರೆಂಡ್ ನ ಹುಡ್ಕೋತೀರಾ? ಹುಡ್ಗಾನ ಹುಡ್ಗಿನ? ಹುಡುಗಿರಿ. ಯಾಕೆ ಹುಡುಗ ಫ್ರೆಂಡ್ ಇರ್ಬಾರ್ದ? ಬ್ಯಾಡ್ರಿ, ನಾನ್ ಇರ್ಲಿಲ್ವಾ? ಇವ್ರು ಬೇರೆ. ಅವ್ರಲ್ಲಿ ಯಾರಾದ್ರೂ ಸಿಗ್ಬೋದು. ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ಅದೇ ಸಿಗ್ಬೋದು, ಮಾಡ್ಕೋತೀರಾ? ಮಾಡ್ಕೋಬಹುದು. ಫೈನಲಿ ನೋಡ್ತಾರ ಅಲ್ಲಿ ಊರ್ ಕಡೆ ಏನೋ ಅಂತಾವ ಅಂತ. ಊರ್ ಕಡೆಯವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಊರ್ ಕಡೆಯವ್ರು ಇಷ್ಟು ದಿನ ನಿಮ್ ಜೊತೆ ಇರ್ಲಿಲ್ಲ ಅಲ್ಲ, ನೀವ್ ತಾನೇ ಇದ್ದಿದ್ದು. ಅದೇ ರೀತಿ ಕೆಲ್ಸೋದ್ ಬಿಟ್ಬಿಟ್ಟಿವ್ರಿ ಈಗೆಲ್ಲ. ಅಷ್ಟೇ. ಅಲ್ಲಿ ಏನ್ ಮಾಡ್ತೀರಾ? ಸೀರೆ ಉಟ್ಕೊಂಡಿರ್ತೀರಾ. ಅಲ್ಲಿ ಏನಾದ್ರೂ ನಿಮ್ಗೆ ಬೇರೆ ಬಟ್ಟೆ ಹಾಕೊಳಕ್ ಹೇಳಿದ್ರು, ಏನ್ ಮಾಡ್ತೀರಾ? ಬೇರೆ ಬಟ್ಟೆ ಎಲ್ಲ ಅಂದ್ರೆ ಫ್ರಾಕ್ ಹಾಕೊಳಕ್ ಹೇಳಿದ್ರು, ಅವಾಗ ಆಗ ಟಾಸ್ಕ್ ಅಂತ ಅವ್ರೇ ಹೇಳ್ತಾರೆ. ಕೊಡ್ತಾರೆ, ನಾವು ಇದ್ದಿದ್ದ ಹಾಕೊಳ್ಳೋದು. ನೀವ್ ಹಾಕ್ಬೇಕು. ಮುಂದಿನ ಆಟಕ್ಕೆ ಹೋಗ್ಬೇಕಂದ್ರೆ ನೀವ್ ಆ ಬಟ್ಟೆ ಹಾಕ್ಲೇಬೇಕು. ಅವಾಗ ಏನ್ ಮಾಡ್ತೀರಾ? ಮಾಡಿ ಕಳಿಸ್ಲೇಬೇಕು ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಾ? ಹಾಕೊಳ್ಳೋದು. ಅಲ್ಲ, ಹೋದ್ಮೇಲೆ ಅಲ್ಲಿ ಏನ್ ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾ ಇರೋದೆ ಮಾಡೇಬೇಕ್ರಿ. ಅಷ್ಟೇ ಅಲ್ವಾ? ಒಂದ್ಸಲ ಮನ್ಸು ಎಸ್ ಅಂತ ಹೇಳಿದ್ಮೇಲೆ ಆಯ್ತು, ಎಲ್ಲದಕ್ಕೆ ಎಸ್. ಮರ್ಯಾದೆ ರೇಖೆಯೊಳಗೆ ಏನ್ ಹೇಳಿದ್ರು ಮಾಡೋದಲ್ಲ ನಾನು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಕತೆ, ಒಂದು ಮಾತು ಹೇಳ್ತಾನೆ ಗೊತ್ತಾ? ಕರ್ಮಣ್ಯವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮ ಕರ್ಮ ಫಲ ತುರ್ಭುರ್ಮ ಹೇತೋ ಸಂಗೋಸ್ತ್ವ ಕರ್ಮಣಿ ಅಂತ. ಗೊತ್ತಾ ಹಂಗಂದ್ರೆ ಏನು ಅಂತ? ಗೊತ್ತಿಲ್ಲ ರೀ. ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ ಹೋಗ್ಬೇಕು. ಅದರಿಂದ ಏನ್ ಸಿಗುತ್ತೆ ಸಿಗಲ್ಲ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು. ಅದರಿಂದ ಏನ್ ಸಿಗುತ್ತೆ ಅನ್ನೋ ಆಸೆ, ಅದರಿಂದ ಏನ್ ಸಿಗಲ್ಲ ಅನ್ನೋ ಭಯ ನಿಮ್ಮನ್ನ ಕೆಲಸ ಮಾಡದಿರೋ ತರ ತಡಿಬಾರ್ದು ಅಂತ. ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ನಮ್ಗೆ ಹೇಳಿದ್ರು. ಹೋಗಿ ಚೆನ್ನಾಗಿ ಆಡಿ ಚೆನ್ನಾಗಿ ಗೆದ್ಕೊಂಡ್ ಬನ್ನಿ. ಕೇಳಿ ಮಲ್ಲಮ್ಮ, ಡೇಂಜರ್ ಝೋನ್ ಅಲ್ಲಿ ಇದ್ರೆ ನನ್ಗೆ ಓಟ್ ಹಾಕಿ ಅಂತ. ಓಟ್ ಹಾಕ್ರಿ ನಮ್ಮನ್ನ. ಖಂಡಿತ. ನಿಮ್ ದೋಸ್ತರಿಗೆ ಹೇಳ್ರಿ. ಹೋಗ್ ಬಂದ್ಮೇಲೆ ಈ ಕೆಲಸ ಮಾಡ್ತೀರಾ? ಬಂದ್ಮೇಲೆ ಮತ್ತೆ ಮಾಡಿದ್ರಿ ನಮ್ ಕೆಲ್ಸ. ಹೌದಾ? ನಮ್ ಕೆಲ್ಸ ಬಿಟ್ಟು ಏನ್ ಮಾಡಿದ್ರಿ? ಇದೇ ಕೆಲ್ಸ ಅಲ್ರಿ ನಮ್ಗೆ ಅನ್ನ ಹಾಕಿದ್ದು ಅಲ್ವಾ? ಈ ಕೆಲಸ ಮಾಡ್ತೀರಿ ಹಂಗ್ರಿ. ಇದು ವೀಕೆಂಡ್ಗೆ ಹಾಕೋದಕ್ಕ? ಸುದೀಪ್ ಸರ್ ಬಂದಾಗ ಹಾಕದ್ರಿ ಈ ತರ ವೆಲ್ಕಮ್ ಮಾಡಕ್. ಓಹೋ, ನೀವ್ ವೆಲ್ಕಮ್ ಮಾಡ್ತೀರಾ? ಅವ್ರು ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ? ಇಲ್ಲ, ನಾವು ಅವ್ರಿಗೆ ಮಾಡೋದು. ಹೌದಾ? ಗುಡ್ ಬೈ. ಈ ತರದೆಲ್ಲ ಗುಡ್ ಬೈ ಹೇಳ್ತೀರಾ? ಗುಡ್ ಬೈ ಹೇಳಿದ್ರೆ ನಿಮ್ಮನ್ನ ಕಳಿಸ್ತಾರೆ ಹೊರಗಡೆ. ಥ್ಯಾಂಕ್ ಯು ಹೇಳಿದ್ರು. ಥ್ಯಾಂಕ್ ಯು. ಚೆನ್ನಾಗಿದೆ ಡ್ರೆಸ್, ಚೆನ್ನಾಗಿರೋದು ಹಾಕಿ ಅಲ್ಲ? ಸೀರೆನ ಹಾಕದ್ರಿ. ಬಿಗ್ ಬಾಸ್ ಹೋಯ್ತಿ ಗಾಯ್ಸ್, ಎಲ್ಲರೂ ನೋಡ್ರಿ, ಕಮಿಟ್ ಮಾಡ್ರಿ, ಏನಂತಾರ ಸಪೋರ್ಟ್ ಮಾಡ್ರಿ. ಡೇಂಜರ್ ಝೋನ್ ಅಲ್ಲಿ ಇದ್ರೆ ಝೋನ್ ಅಲ್ಲಿ ಇದ್ರೆ ಓಟ್ ಹಾಕ್ರಿ, ಸಪೋರ್ಟ್ ಮಾಡ್ರಿ, ಗೆಲ್ಲಿಸ್ರಿ. ಅಷ್ಟೇ. ಹಾಕ್ತಾರೆ ನಮ್ ಕಡೆ ಮಂದಿ ಅಲ್ವಾ? ನಂಬಿಕೆ ಇದೆಯಲ್ಲ ಪಕ್ಕ ನಿಮ್ ಕಡೆಯವ್ರನ್ನ ನೀವ್ ಹೆಂಗೆ ಹನುಮಂತ ಅವ್ರು ಇದ್ದಾಗ ಅವ್ರು ಗೆಲ್ಲಿ ಅಂತ ಹೇಳ್ತಿದ್ರಿ ಅಲ್ವಾ? ಸೊ ನೀವ್ ಹೋದಾಗ ನಿಮ್ ಕಡೆಯವ್ರು ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ.